ಮುಂದಿನ ಕಾನೂನು ಹೋರಾಟ ಏನು? ಈ ಶಿಕ್ಷೆಯನ್ನು ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ಹೋಗೋ ಆಪ್ಷನ್ ಪ್ರಜ್ವಲ್ ರೇವಣ್ಣ ಮುಂದಿದೆ. ಲೀಗಲ್ ರೆಮಿಡೀಸ್ ಅವೆಲ್ಲ. ಈ ಶಿಕ್ಷೆಗೆ ಒಂದು ಸ್ಟೇ ಕೊಡಿ ಅಥವಾ ಶಿಕ್ಷೆಯನ್ನು ರದ್ದು ಮಾಡಿ ಅಮಾನತ್ತಿನಲ್ಲಿಟ್ಟು ವಿಚಾರಣೆ ನಡೆಸಿ ಅಂತ. ಹೈಕೋರ್ಟ್ ರದ್ದು ಮಾಡಿದ್ರೆ, ಶಿಕ್ಷೆಯನ್ನು ರದ್ದು ಮಾಡಿದ್ರೆ ಜಾಮೀನಿನ ಮೇಲೆ ಹೊರಗಡೆ ಬರಬಹುದು. ಪ್ರಕರಣದ ಪಾಡಿಗೆ ಪ್ರಕರಣ ನಡೀತಾ ಇರುತ್ತೆ. ಆದೇಶವನ್ನು ರದ್ದು ಮಾಡಿ ವಿಚಾರಣೆ ಮಾಡೋದು, ಅಥವಾ ಮೇಲ್ಮನವಿ ಹೋದ ಸಂದರ್ಭದಲ್ಲಿ ಕರೆಕ್ಟಾಗಿದೆಯಲ್ಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರೋ ತೀರ್ಪು, ಇದರಲ್ಲಿ ಏನು ಬದಲಾವಣೆ ಬೇಕಾಗಿಲ್ಲ, ಅನುಭವಿಸು ಶಿಕ್ಷೆನ ಅಂತ ಹೈಕೋರ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗತಿ. ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಒಂದೇ ಗತಿ. BN ಜಗದೀಶ್ SPP ಮಾತಾಡಿದ್ರು, ಅಶೋಕ್ ನಾಯಕ್ SPP ಅವರು, BK ಸಿಂಗ್ ನೋಡಿ ಇದರಲ್ಲಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ, ಪ್ರಭಾವ ಇಲ್ಲದೆ ಇರುವಂಥವರಿಗೆ ಈ ರೀತಿಯ ತೀರ್ಪುಗಳು ಹೋಪ್ಸ್ ಕೊಡ್ತವೆ, ವ್ಯವಸ್ಥೆಯ ಮೇಲೆ ಒಂದು ಭರವಸೆ ಮೂಡಿಸ್ತವೆ. ಆದರೆ ಈ ತೀರ್ಪುಗಳು ರಾಜಕೀಯ ರೇಖೆ ಅನ್ನೋದಿರ್ತಲ್ಲ, ಅದನ್ನು ಮೀರಿ ಈ ರೀತಿಯ ಪ್ರಕರಣಗಳಲ್ಲಿ ತೀರ್ಪುಗಳು ಬರಬೇಕು. ಯಾವುದೋ ಒಂದು ಪಕ್ಷದ ಸರ್ಕಾರ ಇದೆ, ಇನ್ನೊಂದು ಪಕ್ಷದವರು ಮಾಡಿರೋ ತಪ್ಪುಗಳನ್ನೆಲ್ಲ ಹಿಡಿದು ಒಳಗಾಗ್ತೀವಿ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಬರುತ್ತಲ್ಲ, ED IT CBIಗಳ ದುರುಪಯೋಗ, CBIಗಳ ದುರುಪಯೋಗ, ಹಂಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಆಗಬಾರ್ದು. ಇದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೈನ್ ಆಗಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೈನ್. ಇದರಲ್ಲಿ ನಾನು SIT ಅಧಿಕಾರಿಗಳಿಗೂ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದೆ. ಇವತ್ತು ಮತ್ತೊಂದು ಸಲ ಹೋಪ್ಸನ್ನು ರೀಎಸ್ಟಾಬ್ಲಿಷ್ ಮಾಡಿದ್ರಿ, ನೀವು ವ್ಯವಸ್ಥೆಯ ಮೇಲಿನ ಹೋಪ್ಸನ್ನು ರೀಎಸ್ಟಾಬ್ಲಿಷ್ ಮಾಡಿದ್ರಿ ಅಂತ BK ಸಿಂಗ್. ಈ ತೀರ್ಪು ಬಂದಮೇಲೆ ಭಾಳ ಜನ ಕೇಳಿದ್ರು, ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಅಲ್ವಾ ಸರ್, 14 ವರ್ಷ ಅಲ್ವಾ ಸರ್ ಅಂತ. ನೋ, ಜೀವಾವಧಿ ಶಿಕ್ಷೆ ಅಂದರೆ ಜೀವ ಇರೋ ತನಕ. ಕನಿಷ್ಠ 14 ವರ್ಷಗಳ ಕಾಲ ಈತನನ್ನು ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಗೆ ಪರಿಗಣಿಸಬಾರದು ಅಂತ ಅರ್ಥ. ಅದು 14 ವರ್ಷ ಮಿನಿಮಮ್ಮು. ಈ ಸನ್ನಡತೆ ಆಧಾರದ ಮೇಲೆ ಬಿಡ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ, ರಿಪಬ್ಲಿಕ್ ಡೇಗೆ, ಒಳ್ಳೆಯ ನಡತೆ ಇದೆ ಅವ್ರದ್ದು, ಬಿಟ್ಟು ಕಳಿಸಿ ಪರವಾಗಿಲ್ಲ ಅಂತ. 14 ವರ್ಷ ಅದಕ್ಕೂ ಪರಿಗಣನೆ ಮಾಡಬಾರ್ದು ಅಂತ ಅರ್ಥ. ಅದು ಅದಕ್ಕೂ ಮಾಡಬಾರ್ದು ಅಂತ.